ಓಂ. ಇಂದು ನಾನು ಒಂದು ಸೇವೆಯಂತ ತಿಳಿದು ಪ್ರಕಟಿಸಿದಂತಹ 2 ಪುಸ್ತಕಗಳ ಲೋಕಾರ್ಪಣೆ. ಅವು ಶ್ರೀ ಶಂಕರ ಭಟ್ಟ ಅಗ್ನಿಹೋತ್ರಿ ಅವರು, ಯಾರು ನಮ್ಮ ತಾಯಿ ಹಾಗೂ ತಂದೆ ಮತ್ತು ನಮ್ಮ ಮಾಮ ಮತ್ತು ಅಕ್ಕನವರ ಸದ್ಗುರುಗಳಾಗಿದ್ದರು, ಇನ್ನೂ ಅನೇಕ ಬಂಧು ಬಾಂಧವರು ಸದ್ಗುರುಗಳಾಗಿದ್ದರು. ಅವರು ಬರೆದಂತಹ ಪುಸ್ತಕಗಳು ಬೋಧ ದೀಪಾವಳಿ ಅಂತ ಹೇಳಿ. ಇದರಲ್ಲೇ ಶಂಕರಾಚಾರ್ಯರ 3 ಅದ್ಭುತವಾದಂತಹ ಕಾವ್ಯಗಳನ್ನು ಅವರು ಕನ್ನಡದಲ್ಲಿ ಅನುವಾದಿಸಿದ್ದಾರೆ. ಆಮೇಲೆ ಇನ್ನೊಂದು ಭಗವದ್ಗೀತಾಸಾರ, ಅದು ಗದ್ಯ ರೂಪದ ಬರಹ. ಅದನ್ನೂ ಸಹಿತ ಶ್ರೀ ಸದ್ಗುರು ಶಂಕರ ಭಟ್ಟರು ಅನುವಾದಿಸಿ ಅದನ್ನು ಅದು ಕೇವಲ ಬಹಳ ಸಣ್ಣ ಪುಸ್ತಕ, ಅದು ಒಂದು 20 ಅಧ್ಯಾಯಗಳ ಸಣ್ಣ ಪುಸ್ತಕ, ಅದನ್ನು ಅವರು ಬರೆದಿಟ್ಟಿದ್ದಾರೆ. ಇವು ಸಿಕ್ಕಿದ್ದೇ ಇಲ್ಲ. ನಮ್ಮ ರಾಣೆಬೆನ್ನೂರಿನ ಶ್ರೀ ವೇದಮೂರ್ತಿ ಶ್ರೀ ವಿಶ್ವೇಶ್ವರ ದೀಕ್ಷಿತ್ ಅವರು ಏನು ಮಾಡಿದರು ಅಂತಂದರೆ, ವಿನಾಯಕ ವಿಶ್ವೇಶ್ವರ ದೀಕ್ಷಿತ್ ಅವರು ಅದನ್ನು ಹುಡುಕಿ ನನಗೆ 2 ವರ್ಷದಿಂದ ಹುಡುಕಿ ಅವುಗಳನ್ನು ಪಟ್ಟು ಕಳಿಸಿದ್ರು. ಅವುಗಳನ್ನು ನಾನು ಮತ್ತೆ ಮರುಪ್ರಕಟಣೆ ಮಾಡ್ತಾ ಇದ್ದೇನೆ. ಮಾಡಿಸ್ಬೇಕು ಅಂತ ನಿಶ್ಚಯ ಮಾಡಿದಾಗ ನನ್ನ ಸಹಾಯಕ್ಕೆ ಬಂದವರು ನಮ್ಮ DTP ಶ್ರೀ ನಾಗರಾಜ್ ಅವರು ಅದ್ಭುತವಾಗಿ ಅದನ್ನು DTP ಮಾಡಿಕೊಟ್ರು. ಅದರ ಜೋಡಿ ಈ ಬೋಧ ದೀಪಾವಳಿಯಲ್ಲಿ ಏನು ಶಂಕರಾಚಾರ್ಯರ 3 ಸ್ತೋತ್ರಗಳ ಅನುವಾದ ಇದೆಯಲ್ಲ, ಅವುಗಳ ಸಂಸ್ಕೃತ ಅನುವಾದವನ್ನು ಸಹ ಅಲ್ಲಿ ಇರಿಸಿದ್ದೇನೆ. ಮುಖ್ಯವಾಗಿ ಅದರಲ್ಲಿ 3ನೇದ್ದು ಭಜಗೋವಿಂದಂ ಸ್ತೋತ್ರವು ಅದರಲ್ಲಿ ಉಂಟು. ಭಜಗೋವಿಂದಂ, ಅಪರೋಕ್ಷಾನುಭೂತಿ, ಅದು ಆಮೇಲೆ ಡಿಂಢಿಮ, ಇವೆರಡು 3ರಲ್ಲಿವೆ. ಇನ್ನು ಗದ್ಯ ರೂಪದ ಶ್ರೀ ಭಗವದ್ಗೀತಾ ಸಾರ, ಇದು ಸಹಿತ ಒಂದು 20 ಸಣ್ಣ ಗದ್ಯ ಬರಹಗಳ ಮೂಲಕ ಸಂಪೂರ್ಣ ಭಗವದ್ಗೀತೆಯನ್ನು ಅವರು ಅಲ್ಲಿ ಬರೆದು ಸಲ್ಲಿಸಿದ್ದಾರೆ. ಇಂದು ಅದು ಲೋಕಾರ್ಪಣೆ ಆಗ್ತಾ ಇದೆ. ನಮ್ಮ ಶ್ರೀ ವೌಷಿ ಪಬ್ಲಿಕೇಶನ್ನವರು ಇದನ್ನು ಉತ್ತಮವಾಗಿ ಪಬ್ಲಿಷ್ ಮಾಡಿದ್ದಾರೆ. ಅದರಂತೆ ನಮ್ಮ ರಾಜಾಜಿನಗರದ ಪ್ರಕಾಶಕ ಅವರು, ಮುದ್ರಣಗಾರರು, ಅವರು ಸಹಿತ ಬಹಳ ಅದ್ಭುತವಾದ ರೀತಿಯಲ್ಲಿ ಇದನ್ನು ಬಹಳ ಚೆಂದಾಗಿ ಪ್ರಕಟ ಮಾಡಿದ್ದಾರೆ, ಮುದ್ರಿಸಿದ್ದಾರೆ. ಇವತ್ತು ನಮ್ಮ ಅಳಿಯಂದರು ಶ್ರೀ ಸಂದೀಪ್ ಪಾಟೀಲ್, ನಮ್ಮ ಮೊಮ್ಮಗಳು ಕೃತಾಂಶ ದೇಸಾಯಿ, ನಮ್ಮ ಧರ್ಮಪತ್ನಿ, ನಮ್ಮ ಮಗ ಶ್ರೀ ಕೃಷ್ಣಾಜಿ, ನಮ್ಮ ಸೊಸೆ ಸೌಭಾಗ್ಯವತಿ ಕೃತಿ, ನಮ್ಮ ಮಗಳು ಸುವರ್ಣ ದೇಸಾಯಿ ಹಾಗೂ ಮೊಮ್ಮಗಳು ಕೃಪಾಂಶ ದೇಸಾಯಿ. ಇವತ್ತು ನಮ್ಮ ಮೊಮ್ಮಗಳು ಸುವರ್ಣ ದೇಸಾಯಿ ಅವರ ಹುಟ್ಟುಹಬ್ಬ, ಅದು ಒಂದು ಇವತ್ತು ನಮಗೆ ಬಂದದ. ಅವರು ನಮ್ಮ ಮನೆಗೆ ಬಂದಿದ್ದರು, ನಮ್ಮ ಜೋಡಿ ಏನು ಮಾತಾಡಲಿಕ್ಕೆ. ಇವರೆಲ್ಲರ ಸಮ್ಮುಖದಲ್ಲಿ ಆ ಪುಸ್ತಕವನ್ನು, ಆ 2 ಪುಸ್ತಕಗಳನ್ನು ನಾನು ಲೋಕಾರ್ಪಣೆ ಮಾಡ್ತಾ ಇದ್ದೇನೆ. ದಯವಿಟ್ಟು ಆ ಪುಸ್ತಕಗಳನ್ನು ನಾನು ಭಕ್ತರಲ್ಲಿ ಮತ್ತು ಎಲ್ಲ ಭಕ್ತರಲ್ಲಿ ಈಗಾಗಲೇ ಹೋಗಿ ಮುಟ್ಟಿದ್ದಾವೆ. PV ದೀಕ್ಷಿತರಿಗೆ 20 ಮುಟ್ಟಿದ್ದಾವೆ. ಅಜಯ್ ರಾಜ್ ಪುರೋಹಿತ್, ಶಂಕರ ಭಟ್ ಅಗ್ನಿಹೋತ್ರಿ ಅವರ ಸೋದರಳಿಯನ ಮಗ, ಅವ್ರಿಗೂ 20 ಮುಟ್ಟಿದ್ದಾವೆ. ಮತ್ತು ಎಲ್ಲರಿಗೂ ಇನ್ನೊಂದು ವಾರದಲ್ಲೇ ಬಹಳಷ್ಟು ಮಂದಿಗೆ ಆ ಪುಸ್ತಕಗಳು ತಲುಪ್ತಾವೆ ಅಂತ ಹೇಳುತ್ತಾ, ನನ್ನಿಂದಲೂ ಸಹ ಆ ಪುಸ್ತಕಗಳು ಕೆಲವು ಮಹನೀಯರಿಗೆ ಕಳಿಸ್ತಾ ಇದ್ದೇನೆ ಅಂತ ಹೇಳುತ್ತಾ, ಇಂದು ಈ ಪುಸ್ತಕಗಳ ಲೋಕಾರ್ಪಣೆಯನ್ನು ಮಾಡ್ತಾ ಇದ್ದೇನೆ. ದಯವಿಟ್ಟು ವೀಕ್ಷಿಸಿ. ಲೋಕಾರ್ಪಣೆ ಆಗ್ತಾ ಇದೆ. 2 ಹೀಗೆ ಹಿಡಿಯಿರಿ. 2 ಬೋಧ ದೀಪಾವಳಿ ಹಿಡಿಕೋ, 2 ಹಿಡ್ಕೋಬೇಕು, ಹೂವಲ್ಲ. ಹೌದಾ, ಹಿಂಗಿಡಿ. ಇದು ಬೋಧ ದೀಪಾವಳಿ, ಇತ್ತ ಕಡೆದು ಬೋಧ ದೀಪಾವಳಿ. ಇದು ಶ್ರೀಮದ್ ಭಗವದ್ಗೀತಾ ಸಾರ. ಚೆನ್ನಾಗಿ ಪ್ರಿಂಟ್ ಆಗಿದ್ದಾವೆ. ನನಗೆ ಆಶ್ಚರ್ಯ ಅನ್ನಿಸ್ತಿದ್ದು, ಹಿಂದೆ ಬ್ಯಾಕ್ ಕವರ್ ಪೇಜ್, ಇದು ಫ್ರಂಟ್ ಕವರ್ ಪೇಜು. ಬಹಳ ಸಂತೋಷ ಅನ್ನಿಸ್ತೀವಿ. ಯಾಕಂದರೆ 2 ವರ್ಷಗಳ ಒಂದು ಪ್ರಯತ್ನ, ಇವುಗಳನ್ನು ಹುಡುಕಿ ಸಾಕಾಗಿತ್ತು. ಆದರೆ ನಮ್ಮ ವಿನಾಯಕ ದೀಕ್ಷಿತರ ಅಪೂರ್ವ ಶ್ರಮದಿಂದ ಇವು ಸಿಕ್ಕು. ಅವುಗಳನ್ನು ಇವತ್ತು ಲೋಕಾರ್ಪಣೆ ಮಾಡ್ತಾ ಇದ್ದೇನೆ. ಓಂ ಜೈ ಜೈ ಶಿವರಿ, ಜೈ ಜೈ ಜೈ
ಓಂ ಶಿವೋಹಂ 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 ಶಿವೋಹಂ.